ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಸೇವಾ ಸಿಂಧು ಪೋರ್ಟಲ್‌ದು ರಿಜಿಸ್ಟ್ರೇಷನ್ ಪ್ರೊಸೆಸ್ ತಿಳಿಸ್ಕೊಡ್ತೀನಿ. ಅದನ್ನ ಹೇಗೆ ರಿಜಿಸ್ಟರ್ ಮಾಡೋದು ಅಥವಾ ಅದ್ರಲ್ಲಿ ಏನಾದ್ರೂ ಕಾಮನ್ ಪ್ರಾಬ್ಲಮ್ಸ್ ಇದ್ರೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಟೆಕ್ ಬಿ ಕನ್ನಡ ಚಾನಲ್‌ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ. ಸೊ ಡೈರೆಕ್ಟ್ ನಾನಿವಾಗ ಬ್ರೇವ್ ಬ್ರೌಸರ್ ಓಪನ್ ಮಾಡ್ತಿದ್ದೀನಿ. ನೀವು ಇದನ್ನ ಕ್ರೋಮಲ್ಲೂ ಮಾಡ್ಕೋಬಹುದು. ಕ್ರೋಮಿಗೋ ಅಥವಾ ನಿಮ್ಮ ಬ್ರೌಸರಿಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಇಲ್ಲೊಂದು ಆಪ್ಷನ್ ಬರುತ್ತೆ. ಇಲ್ಲೇನ್ ಸೇವಾ ಸಿಂಧು ಒಂದು ಆಪ್ಷನ್ ಬರುತ್ತೆ, ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ. ಇದ್ರ ಮೇಲೆ ಕ್ಲಿಕ್ ಇಲ್ಲಿ ನೀವು ಬಂದು ನೋಡ್ಬೋದು. ನಿಮ್ಗೆ ಅಪ್ಲೈ ಫಾರ್ ಸರ್ವಿಸ್ ಇದೆ. ಇಲ್ಲಿ ನೀವು ಇಮೇಲ್ ಐ ಡಿ, OTP ಅಥವಾ ನಿಮ್ದು ಪಾಸ್ವರ್ಡ್ ಹಾಕಿ ಆಮೇಲೆ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಇದು ಲಾಗಿನ್ ಆಗುತ್ತೆ. ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಆಲ್ರೆಡಿ ಲಾಗಿನ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅಂತ ನಿಮ್ದು ಇಲ್ಲೇನ್ ನಂಬರ್ ಇದ್ ಕಾಣ್ತಿದೆ, ಇಲ್ಲಿಗೆ ನಂಬರ್ ಹಾಕಿದೀನಿ ನಾನು. ನನ್ನ ನಂಬರ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ. ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಇಸ್ ನಾಟ್ ರಿಜಿಸ್ಟರ್ಡ್ ವಿತ್ ಸೇವಾ ಸರ್ವಿಸ್ ಪ್ಲಸ್ ಅಂತ. ಸೊ ಈ ಮೆಸೇಜ್ ಏನ್ ಹೇಳ್ತಿದೆ, ನಿಮ್ ನಂಬರ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಪೋರ್ಟಲ್ ಅಲ್ಲಿ ಅಂತ ಏನೋ ಗೊತ್ತಾಯ್ತು. ಇದ್ರ ಮುಖಾಂತರ ನೆಕ್ಸ್ಟ್ ಏನ್ ಮಾಡ್ಬೋದು ನೀವು ಅಂದ್ರೆ, ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಹಿಯರ್ ಅಂತ ಒಂದು ಬಟನ್ ಇದೆ. ಇದನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ದು ಆಧಾರ್ ನಂಬರ್ನ ಕೊಟ್ಟು ನಿಮ್ದು ಕ್ಯಾಪ್ಷನ ಎಂಟರ್ ಮಾಡಿ ನೆಕ್ಸ್ಟಿಗೆ ಹೋಗ್ಬೇಕು. ಯಾಕೆಂದ್ರೆ ಇದು ಡಿಜಿಲಾಕರ್ಗೆ ಕನೆಕ್ಟ್ ಆಗಿ ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ನ ರಿಟ್ರೀವ್ ಮಾಡ್ಕೊಳುತ್ತೆ. ಇವಾಗ ನಾನು ಇಲ್ಲಿ ನನ್ನ ಆಧಾರ್ ನಂಬರು ಮತ್ತೆ ಕ್ಯಾಪ್ಚಾ ಹಾಕ್ತೀನಿ ಬನ್ನಿ. ಸೊ ಇವಾಗ ಇಲ್ಲಿ ನಾನು ನನ್ನ ಆಧಾರ್ ನಂಬರ್ ಹಾಕಿದ್ದೀನಿ. ಆಧಾರ್ ನಂಬರ್ ಹಾಕಿ ಇಲ್ಲೇನಿರುತ್ತೆ ಇದನ್ನ ನೀವು ಕ್ಯಾಪ್ಚಾ ಹಾಕ್ಬೇಕು. ಇಫ್ ಇನ್ ಕೇಸ್ ನಿಮ್ದು ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಟ್ರೈ ಅನದರ್ ಅಂತ ಏನಿರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಅದು ಬೇರೆ ಬೇರೆದ್ ಕೊಡ್ತಾ ಬರುತ್ತೆ. ಸೊ ಯಾವ್ದು ನಿಮ್ಗೆ ಪ್ರಾಪರ್ ಆಗಿ ಕಾಣುತ್ತೆ ಅದನ್ನ ನೀವು ಇಲ್ಲಿ ಹಾಕ್ಬೋದು. ಇವಾಗ ನಾನು ಹಾಕ್ತೀನಿ ಕ್ಯಾಪ್ಚಾ ಏನಿರುತ್ತೆ ಅದು ಎಂಟರ್ ಮಾಡ್ತೀನಿ. ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟಿಗೆ ಬಂದ್ರೆ ನಿಮ್ಗೆ OTP ಕೇಳುತ್ತೆ. ನಿಮ್ದು ಯಾವ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ನಂಬರ್‌ಗೆ OTP ಬರುತ್ತೆ. ಆ ನಂಬರ್‌ಗೆ ಏನು OTP ಬಂದಿರುತ್ತೆ ಅದನ್ನ ನೀವು ಎಂಟರ್ ಮಾಡ್ಬೇಕು. ಇವಾಗ ನಂಗೆ ಇಲ್ಲಿ OTP ಬಂದಿದೆ. ನಾನು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ನೀವು ಇಲ್ಲಿ ಕಂಟಿನ್ಯೂ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಆಧಾರ್ ಕಾರ್ಡ್‌ದು ಏನ್ ಡೀಟೇಲ್ಸ್ ಇರುತ್ತಲ್ಲ ಅದು ನಿಮ್ಗೆ ಇಲ್ಲಿ ನೀವಿಲ್ಲಿ ನೋಡ್ಬೋದು. ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿರುತ್ತೆ ಅದು ಫೆಚ್ ಆಗಿ ಈ ತರ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಈ ಆಪ್ಷನ್ ಏನ್ ಬರುತ್ತೆ ಜಸ್ಟ್ ಅಲೋ ಮಾಡಿ ಕೆಳಗಡೆ ಬಂದು ಸೇವಾ ಸಿಂಧುಗೆ ಆಧಾರ್ ಕಾರ್ಡ್‌ದು ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇದ್ ಮಾಡಕ್ಕೆ ನೀವು ಅಲೋ ಮಾಡ್ತಿದ್ದೀರಾ ಅಂತ. ಯೂಶುವಲ್ ಆಗಿ ಅದು ತಗೊಳ್ಳೋದು ನಿಮ್ದು ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಇದನ್ನ ಬೇಸಿಕ್ ಪ್ರೊಫೈಲ್ ಆಗಿ ತಗೊಳುತ್ತೆ. ಅಲೋ ಮಾಡಿ. ನೆಕ್ಸ್ಟ್ ಅಲೋ ಮಾಡ್ಬೇಕಾದ್ರೆ ಈ ತರ ಏನಾರ ಎರರ್ ಬಂತು ಅಂದ್ರೆ ನೀವಿಲ್ಲಿ ಪರ್ಟಿಕ್ಯುಲರ್ ಆಗಿ ಆಧಾರ್ ಕಾರ್ಡ್‌ದು ಸೆಲೆಕ್ಟ್ ಮಾಡ್ಬೇಕು. ನಿಮ್ದು ಡಿಜಿಲಾಕರ್‌ದು ಏನಿರುತ್ತೆ ಈ ಅಲ್ಲಿ ಆಧಾರ್ ಕಾರ್ಡ್‌ನ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಲೋ ಮಾಡಿ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ ನೋಡಿ. ಈ ರೀತಿ ನಿಮ್ಗೆ ಮೆಸೇಜ್ ಬರುತ್ತೆ. ಇದಾದ್ಮೇಲೆ ಮತ್ತೆ ನಮ್ದು ಸೇವಾ ಸಿಂಧು ಇದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎನೇಬಲ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ದು ವ್ಯಾಲಿಡ್ ಇಮೇಲ್ ಐಡಿ ಇದೇನ್ ಮ್ಯಾಂಡೇಟರಿ ಇಲ್ಲ ನೀವು ಹಾಕ್ಲೇಬೇಕು ಅಂತ. ಮ್ಯಾಂಡೇಟರಿ ಇರೋದು ಫೋನ್ ನಂಬರ್ ಅಷ್ಟೇ. ಬಟ್ ನಿಮ್ಮ ಹತ್ರ ಇಮೇಲ್ ಐಡಿ ಇದ್ರೆ ಸೇಫರ್ ಸೈಡಿಗೆ ನಿಮ್ಗೆ ನಿಮ್ಮ ಹತ್ರ ಇಮೇಲ್ ಐಡಿನೂ ಹಾಕಿ. ಆ, ಇವಾಗ ನಾನಿಲ್ಲಿ ನಂದು ಇಮೇಲ್ ಐಡಿ ಹಾಕಿದ್ದೀನಿ techbkannada@gmail.com ಹಾಕಿ ನನ್ನ ಮೊಬೈಲ್ ನಂಬರ್ ಏನಿದೆ ಅದನ್ನು ಹಾಕಿದ್ದೀನಿ. ಯಾವ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಆಗಬೇಕು ಆ ಮೊಬೈಲ್ ನಂಬರ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ನಿಮ್ಗೆ ಪಾಸ್ವರ್ಡ್. ಸೊ ಇಲ್ಲಿ ನಿಮ್ಗೆ ಏನು ಪಾಸ್ವರ್ಡ್ ಬರುತ್ತೆ ನೋಡಿ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇದು OTP ಇದ್ ಮಾಡೋಕ್ಕಾಗಲ್ಲ. ನೀವು ಪಾಸ್ವರ್ಡ್ ಹಾಕ್ಲೇಬೇಕು. ಪಾಸ್ವರ್ಡ್ ಬಂದು 9 ಕ್ಯಾರೆಕ್ಟರ್ ಮಿನಿಮಮ್ ಇರಬೇಕು. ಅದ್ರಲ್ಲಿ ಒಂದು ಅಟ್ಲೀಸ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೇಕು. ಅಂದ್ರೆ ಈ ತರ ಹ್ಯಾಶು, ಡಾಲರ್ ಈ ತರ ಏನ್ ಬರುತ್ತೆ ಇರ್ಬೇಕು. ಮತ್ತೆ ಒಂದು ನಂಬರ್ ಇರ್ಬೇಕು. ಒಂದು ಸ್ಮಾಲ್ ಕೇಸ್ ಲೆಟರ್ ಇರ್ಬೇಕು. ಒಂದು ಅಪ್ಪರ್ ಕೇಸ್ ಲೆಟರ್ ಇರ್ಬೇಕು. ಇಷ್ಟು ಕೂಡ ನಿಮ್ದು ಪಾಸ್ವರ್ಡ್ ಅಲ್ಲಿ ಇರ್ಬೇಕು. ನೀವು ಬೇಕಾದ್ರೆ ನಿಮ್ದು ಏನು ಜಿಮೇಲ್ ಇರುತ್ತಲ್ಲ ಆ ಜಿಮೇಲ್ ಅಲ್ಲಿ ನಿಮ್ದು ನಂಬರ್ ಎಲ್ಲ ಇತ್ತು ಅಂದ್ರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು. ಬಟ್ ರೆಕಮೆಂಡೆಡ್ ವೇ ನಿಮ್ಗೆ ಏನ್ ಪಾಸ್ವರ್ಡ್ ಇದೆ ಅದನ್ನ ಹಾಕೊಳ್ಳಿ. ಇಲ್ಲಿ ಇವ್ರು ಎಕ್ಸಾಂಪಲ್ admin@357 ಅಂತ ಕೊಟ್ಟಿದ್ದಾರೆ. ಇದನ್ನೇ ಎಲ್ಲದಕ್ಕೂ ಇಡಕ್ ಹೋಗ್ಬೇಡಿ. ಸೊ ಅದು ರೆಕಮೆಂಡೆಡ್ ವೇ ಅಲ್ಲ. ನೀವು ಇವಾಗ ನಿಮ್ದು ಯಾವ್ದೋ ಒಂದು ಹೆಸರಿತ್ತು ಅದ್ರ ಪ್ರಕಾರ ಇಡ್ಬೇಕು ಅಂದ್ರೆ ಇಡ್ಬೋದು. ಇವಾಗ ನಾನೊಂದು ಸಿಂಪಲ್ ಆಗಿ ಇಡ್ತೀನಿ ನೋಡಿ ನಿಮಗೆ ತೋರಿಸ್ತೀನಿ. ನಂದೇ ಟಿ ಕ್ಯಾಪ್ಸ್ ಮಾಡಿದ್ದೀನಿ. ಟೆಕ್ ಬಿ ಇಲ್ಲಿ ಟೆಕ್ ಬಿ ಇಟ್ಟೆ. ಬಿನು ಕ್ಯಾಪ್ಸ್ ಮಾಡಿದ್ದೀನಿ.
ಕನ್ನಡ ಇಟ್ಟೆ. ಸೊ 9 ಕ್ಯಾರೆಕ್ಟರ್ ಅಂತೂ ಆಲ್ಮೋಸ್ಟ್ ಆಯ್ತು ನಮ್ಗಿದ್ರಲ್ಲಿ. ಟೆಕ್ ಬಿಲಿ ಟಿ ಕ್ಯಾಪಿಟಲ್ ಲೆಟರ್ ಬಿಟ್ಟಿದ್ದೀನಿ, ಬಿ ಕ್ಯಾಪಿಟಲ್ ಲೆಟರ್ ಇಟ್ಟಿದ್ದೀನಿ. ಇನ್ನೆಲ್ಲ ಸ್ಮಾಲ್ ಲೆಟರ್ ಇದೆ. ಇವಾಗ ನೆಕ್ಸ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ ಬರ್ಬೇಕು. ಇಟ್ಟೆ. ಒಂದಾಯ್ತು. ಇನ್ನೊಂದು ಇಡ್ಬೇಕು ಅಂದ್ರೆ ನೀವು ಇಡ್ಬೋದು. ಏನ್ ಬೇಕಾದ್ರೂ ಇಡ್ಬೋದು. ನಾನಿವಾಗ ಮತ್ತೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಂಬರ್ ಬಂದು ನಿಮ್ದು ಯಾವ್ದೋ ಒಂದು ನಂಬರ್ ಸೊ ಇಷ್ಟು ನಿಮ್ಗೆ ನೋಡಿ ಕ್ಯಾಪ್ಚರ್ ಆಯ್ತು. ಸೊ ಇದ್ರ ಪ್ರಕಾರ ನಿಮ್ದು ಪಾಸ್ವರ್ಡ್ ರೈಟ್ ಕ್ಲಿಕ್ ಆಯ್ತು. ಏನ್ ಇಡ್ತಿದ್ದೀರಾ ಇದು. ಸೊ ನಾನು ಇದನ್ನ ಇಡಲ್ಲ, ಬೇರೆ ಇಡ್ತೀನಿ, ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದಷ್ಟೇ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬಂದು ಏನು ಕ್ಯಾಪ್ಚಾ ಏನಿರುತ್ತೆ ಅದನ್ನ ಎಂಟರ್ ಮಾಡ್ಬೇಕು. ಇಷ್ಟನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಓಟಿಫಿಕೇಶನ್ ಬರುತ್ತೆ. OTP ವೆರಿಫಿಕೇಶನ್ ಬರುತ್ತೆ. OTP ವೆರಿಫಿಕೇಶನ್ದು ನಿಮ್ದು ಇಮೇಲ್ಗೂ ಒಂದು ಬರುತ್ತೆ, ನೀವು ಇಮೇಲ್ ID ಕೊಟ್ಟಿರೋದ್ರಿಂದ. ನೆಕ್ಸ್ಟ್ ಮೊಬೈಲ್ಗೂ ಒಂದು ಬರುತ್ತೆ, ಮೊಬೈಲ್ ಕೊಟ್ಟಿರೋದ್ರಿಂದ. ಇವೆರಡೂ ವೆರಿಫಿಕೇಶನ್ ನೀವು ಇದನ್ನ ಮಾಡ್ಬೇಕು. ಯಾಕಂದ್ರೆ ನೀವು ಕರೆಕ್ಟ್ ಆಗಿರೋ ಇಮೇಲ್ ID ನಿಮ್ದೇ ಕೊಟ್ಟಿದ್ದೀರಾ, ಮತ್ತೆ ನಿಮ್ದೇ ಫೋನ್ ನಂಬರ್ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಈ ವೆರಿಫಿಕೇಶನ್ ಬಂದು ಇಲ್ಲಿ ಓಕೆ ಕೊಟ್ಟು ನೀವು ಇಲ್ಲಿ ನೆಕ್ಸ್ಟ್ OTP ನಿಮ್ದು ಏನ್ ಮೊಬೈಲ್ಗೆ OTP ಬಂದಿರುತ್ತೆ ಅದನ್ನ ಹಾಕ್ಬೇಕಾಗುತ್ತೆ. ಇದು ಬಂದು ಇಮೇಲ್ OTP. ನಂದು ಇಮೇಲ್ ಏನಿದೆ ಅದಕ್ಕೊಂದು OTP ಬಂದಿರುತ್ತೆ. ಅದನ್ನ ನಾನು ಇವಾಗ ಓಪನ್ ಮಾಡಿ ಹಾಕ್ತೀನಿ. ಮೊಬೈಲ್‌ಗೆ ಏನು OTP ಬಂದಿತ್ತು, ಇಮೇಲ್‌ಗೆ ಏನು OTP ಬಂದಿತ್ತು ಅದನ್ನ ಹಾಕಿದ್ದೀನಿ. ಮೊಬೈಲ್ ನಂಬರ್‌ಗೆ ನಿಮಗೆ OTP ಬರ್ಲಿಲ್ಲ ಅಂದ್ರೆ ಇಲ್ಲಿ ರೀಸೆಂಡ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಅದನ್ನ ನಿಮ್ ನಂಬರಿಗೆ ಸೆಂಡ್ ಮಾಡ್ಕೋಬಹುದು. ರೀಸೆಂಡ್ 2 ಸಲ ಅಷ್ಟೇ ಮಾಡ್ಬೋದು. ಈ 2 ಸಲನೂ ನೀವು ಯೂಸ್ ಮಾಡಿ ತಪ್ಪು OTP ಹಾಕಿದ್ರಿ ಅಂದ್ರೆ ನೀವು ಮತ್ತೆ 1 ಗಂಟೆ 2 ಗಂಟೆ ಬಿಟ್ಟೇ ಟ್ರೈ ಮಾಡ್ಬೇಕಾಗುತ್ತೆ. ಸೊ OTP ಹಾಕ್ಬೇಕಾದ್ರೆ ಕೇರ್‌ಫುಲ್ ಆಗಿ ಹಾಕಿ. ಇವಾಗ ನಾನು ಮೊಬೈಲ್ ನಂಬರ್‌ಗೆ ರೀಟ್ರೈ ಮಾಡಿದೆ ಮತ್ತೆ OTPನ. ನಂಗೆ OTP ಬಂದ ತಕ್ಷಣ ಹಾಕ್ತೀನಿ ನೋಡಿ. ಇವಾಗ ನಂದು 2ದು OTP ಬಂದಿದೆ. OTP ಹಾಕಿ ನಾನು ವ್ಯಾಲಿಡೇಟ್ ಮಾಡ್ತೀನಿ. ಸೊ ಇವಾಗ ನೋಡಿ, ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆನ್ ಸೇವಾ ಸಿಂಧು ಪೋರ್ಟಲ್. ಪ್ಲೀಸ್ ಲಾಗ್ ಇನ್ ಟು ಅಪ್ಲಿಕೇಶನ್ ಯೂಸಿಂಗ್ ಯುವರ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಆರ್ OTP ಅಂತ ಹೇಳ್ತು. ಸೊ ನಂದು ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಯ್ತು ನಂದಿವಾಗ. ಇದನ್ನ ನಾನು ಕ್ಲೋಸ್ ಮಾಡಿ ಮತ್ತೆ ಈ ಪೇಜಿಗೆ ಬಂದ್ರೆ ನನ್ನ ನಂಬರ್ ಹಾಕಿ ನಿಮ್ಗೆ OTP ಇಲ್ಲಿ ನಿಮ್ದು ಏನಿದೆ ಪಾಸ್ವರ್ಡ್ ಹಾಕ್ಬೋದು, OTPನೇ ಅದು ಒಂದ್ಸಲ ಪಾಸ್ವರ್ಡ್ ಹಾಕೋಕೆ. ನಿಮ್ಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ನಿಮ್ ನಂಬರ್ ಹಾಕಿ ಗೆಟ್ OTP ಕೊಟ್ರೆ ಸಾಕು, ಇದಾಗುತ್ತೆ. ಇವಾಗ ಬನ್ನಿ ನಾನು ಲಾಗಿನ್ ಆಗ್ತೀನಿ. ಸೊ ಇವಾಗ ನೀವು ನಿಮ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ OTP ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಆ OTPನ ಇಲ್ಲಿ ಹಾಕಿ ಕ್ಯಾಪ್ಷನ್ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಕ್ಯಾಪ್ಚಾ ಹಾಕಿ ನಾವು ಸಬ್ಮಿಟ್ ಲಾಗಿನ್ ಆದ್ರೆ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ ಯಾವ್ಯಾವ ಸರ್ವಿಸ್ ಇಲ್ಲಿದೆ ನೀವೆಲ್ಲ ನೋಡ್ಬೋದು ನೋಡಿ. ಪರ್ಟಿಕ್ಯುಲರ್ ಸರ್ವಿಸ್ ಹೋಗಿ ನೀವು ಇವಾಗ ಯಾವ್ದಾದ್ರು ಒಂದು, ನಾನು ಇವಾಗ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಅಪ್ಲಿಕೇಶನ್ ಏನಿರುತ್ತೆ ನೀವು ಇದನ್ನ ಫಾಲೋ ಮಾಡ್ಬೋದು. ಅಥವಾ ನೀವು ಯಾವ್ದಾರು ಅಪ್ಲಿಕೇಶನ್ ಹಾಕಿದ್ದೀರಾ ಮುಂಚೆ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೇಕು ಅಂದ್ರೆ ಇಲ್ಲಿ ವ್ಯೂ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಿಮ್ಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಮೂರರಲ್ಲೂ ಇದೆ. ನೀವು ಕನ್ನಡ ಅಂತ ಚೆಕ್ ಮಾಡ್ಕೊಂಡ್ರೆ ಎಲ್ಲ ನಿಮ್ಗೆ ಕನ್ನಡದಲ್ಲೇ ಸಿಗುತ್ತೆ. ಯಾವ್ಯಾವ ಸೇವೆಗಳ ಲಭ್ಯ ಇದೆ ಅರ್ಜಿ ಮತ್ತೆ ಇದ್ರದ್ದೆಲ್ಲ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇದಾದ್ಮೇಲೆ ನೀವು ಲಾಗ್ಔಟ್ ಆಗ್ಬೋದು. ಸೊ ಈ ಮಾಹಿತಿಲೇ ಇಷ್ಟೇ ನಿಮ್ಗೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.